ಎಲ್ರಿಗೂ, ನಾವಿದ್ದೀವಿ ನಮ್ಮ ಸೂಪರ್ ಕಿಚನಲ್ಲಿ. ನಮ್ಮನೆ ಕಿಚನ್ನಲ್ಲಿ ನಾವಿವತ್ತು ಪಲಾವ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಹೊಟ್ಟೆಗೆ ಏನಾದ್ರು ಬೇಕಲ್ಲ, ಸೊ ಏನಾದ್ರು ಮಾಡಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಾಡಾದ್ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ. ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಂತೂ ರೆಸಿಪಿ ಹಾಕಲ್ಲ ನಾನು, ಹೇಗಾಗತ್ತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಹೆಂಗಿದ್ರು ತಿಂತೀನಿ, ಅವನು ಅಷ್ಟೇ ಹೆಂಗಿದ್ರು ತಿಂತಾನೆ. ಸೊ ನಮಗೇನು ತೊಂದರೆ ಇಲ್ಲ, ಬಟ್ ಯಾರಿಗಾರು ತೋರಿಸ್ಬೇಕಂದ್ರೆ ಚೆನ್ನಾಗಿರ್ಬೇಕಲ್ವಾ. ಸೊ ಹಾಗಾಗಿ ರೆಸಿಪಿ ಮಾಡ್ಕೊತಾ ಇಲ್ಲ. ನಾವು ತಿನ್ಬಿಟ್ಟು ಚೆನ್ನಾಗಿದ್ದರೆ ರೆಸಿಪಿ ನೆಕ್ಸ್ಟು ಶೇರ್ ಮಾಡ್ತೀನಿ. ನೀವು ಬೇಕಿದ್ದರೆ ಕಾಮೆಂಟ್ ಮಾಡಿ ರೆಸಿಪಿ ಅಂತ. ನೋಡ್ಬೋದು ನೀವಿಲ್ಲಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾನೆ ಅಂತ. ನೆಕ್ಸ್ಟು ನಾವಿಲ್ಲಿ ಮೊಸರು ಬಜ್ಜಿಗೆ ಹೆಚ್ಚಿಟ್ಕೊಂಡಿದ್ದೀವಿ ಸೌತೆಕಾಯಿನೆಲ್ಲ. ನೆಕ್ಸ್ಟ್ ಇಲ್ಲಿ ಪಕ್ಕಕ್ಕಿರೋದು ಪಲಾವ್ಗೆ ರೆಡಿ ಇದೆ ತರಕಾರಿ. ತರಕಾರಿಗಳಿಗೆ ಯಾವಾಗ ತುಂಬ ಟೇಸ್ಟಾಗಿ ಅನಿಸುತ್ತೆ ಗೊತ್ತಾ, ಅದು ಬೇರೆಯವ್ರು ಕಟ್ ಮಾಡಿಕೊಟ್ಟಾಗ. ಸೊ ನಾನು ನನ್ನ ಗಂಡ ಹೆಚ್ಕೊಟ್ಟಿದ್ದ ತರಕಾರಿನೆಲ್ಲ ಅವಾಗ ತಿಂತಾಯಿದ್ದೀನಿ. ಪಲಾವಿಗೆ ಉಳಿಸ್ತೀನಿ, ಅಷ್ಟೊಂದೇನು ಖಾಲಿ ಮಾಡಲ್ಲ. ತಿನ್ಕೊಳ್ಳಿ, ಏನಾಗಲ್ಲ ಅಲ್ವಾ. ಕ್ಯಾರೆಟ್ ತರಕಾರಿ ಒಳ್ಳೇದಲ್ವಾ, ತಿನ್ನಬೇಕು. ಸೊ ನಾನು ಇಲ್ಲೊಂದು ಕುಟಾಣಿ ತೊಗೊಂಡು ಅದಕ್ಕೆ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಕುಟ್ತಾ ಇದ್ದೀನಿ. ನಿಮಗೆ ಯಾರ ಮೇಲೆ ಯಾರು ಕೋಪ ಇದ್ದರೆ ಅವ್ರನ್ನ ನೆನ್ಪು ಮಾಡಿಕೊಂಡು ಚೆನ್ನಾಗಿ ಕುಟ್ಟಿ, ಇದೊಂಥರ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಮ್ಮೆ ಟ್ರೈ ಮಾಡಿ. ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಮತ್ತು ಕುಟ್ಟಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಫೈನಲಿ ವಿಷಲ್ ಆಯಿತು. ಇಲ್ಲಿ ಪಲಾವ್ ವಿಷಲ್ ಆಗಿದೆ, ನೋಡೋಣ ಹೆಂಗಾಗಿದೆ ಅಂತ. ಬಂದ ಕಳ್ಳ 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 ಬರ್ತಾ ಇದೆ ನೋಡಿ. ಇವನಿದಾನಲ್ಲ, ಇವನು ಮಧ್ಯಕ್ಕೆ ಕೈ ಕೊಟ್ಟು ಓಡೋಗಿದ್ದಾನೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಬಂದು ಕುಂತವನೆ. ಪರವಾಗಿಲ್ಲ, ತರಕಾರಿನೆಲ್ಲ ಕಟ್ ಮಾಡಿಕೊಟ್ಟಿದ್ದಾನೆ, ಓಕೆ. ಟೇಸ್ಟ್ ನೋಡೋದು ಅವನೇ. ಟೇಸ್ಟ್ ನೋಡ್ಬಿಟ್ಟು ಸರಿ ಇದೆಯಾ ಇಲ್ಲ ಅಂತ ಹೇಳಿ, ಟೇಸ್ಟ್ ಸರಿ ಆಗಿಲ್ಲ, ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ದರೆ ಅವನೇ ಸರಿ ಮಾಡಿಕೊಡ್ತಾನೆ. ನೋಡೋಣ ಹಿಂಗಾಗಿದೆ. ಲೆಟ್ಸ್ ಸಿ. 11:30ಗೆ ಶುರು ಮಾಡಿದ್ದೀವಿ ಆಯಿತಾ ಪಲಾವ್ ಮಾಡೋಕ್ಕೆ. ಇನ್ನೂ ಆಗಿಲ್ಲ, ಇವಾಗ 1:30 ಆಯಿತು. 2 ಅವರ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಫುಲ್ ಆಟ ಆಡ್ಕೊಂಡು ಮಳ್ಳರ್ಕೊಂಡು ಅವಾಗಿದ್ದ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಕುಕ್ಕರ್ ಇಟ್ಟು ಒಂದು 20 ಮಿನಿಟ್ಸ್ ಆಯಿತು ಅಷ್ಟೇ. ಅಲ್ಲಿ ತನಕ ತರಕಾರಿ ಕಟ್ ಮಾಡೋದಕ್ಕೇ ಫುಲ್ ಟೈಮ್ ಹೋಗ್ತಾ ಇತ್ತು. ನಾನು ಹೇಳಿದೆ ಹಂಗೆ ಸರಿ ಆಗಿಲ್ಲ, ಹಿಂಗೆ ಸರಿ ಆಗಿಲ್ಲ, ಹಿಂಗೆ ಕಟ್ ಮಾಡು, ಹಂಗೆ ಕಟ್ ಮಾಡು ಅಂತ. ಪಾಪಚ್ಚಿ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದೆ. ಇನ್ನೇನು ಆಗಿಬಿಡತ್ತೆ, ವಿಷಲ್ ಆಗಿದೆಲ್ಲ ಹೆಂಗಿದ್ರು 5 ಮಿನಿಟ್ಸಲ್ಲಿ ಆಗಿಬಿಡತ್ತೆ. ಹೆಂಗಾದರೂ ಆಗಿರಲಿ, ತಿನ್ನೋದೆ ಅಷ್ಟು ಹಸುವಾಗ್ತಾ ಇದೆ. ಲಿಟ್ಸಿ ಹೆಂಗಾಗಿದೆ ಅಂತ. ವೀಡಿಯೋ ಮಾಡಬೇಕು, ಪಲಾವ್ ಮಾಡಬೇಕು ಅನ್ನೋ ಗಡಿ ಬಿಡಿ ನನ್ನ ತಲೆ ಕೂಡ ಬಾಚ್ಕೊಂಡಿಲ್ಲ. ಹಂಗೆ ಸೀದಾ ಬಂದಿದ್ದೀನಿ ಅಡುಗೆ ಮನೆಗೆ ಸ್ನಾನ ಮಾಡಿದಳು. ಡೋಂಟ್ ಮೈಂಡ್, ಓಕೆ. ನಾನು ಆ ಥರ ಆಸ್ಥೆಟಿಕ್ ಪರ್ಸನ್ ಎಲ್ಲ ಅಲ್ಲ. ಸೊ ನಾನು ಹೇಗಿದ್ದೀನಿ ಹಾಗೆ ನ್ಯಾಚುರಲ್. ಈವನ್ ಮುಖಕ್ಕೆ ಮೇಕಪ್ ಕೂಡ ಮಾಡಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಪಿಂಪಲ್ ಕೂಡ ಆಗಿದೆ ನೋಡಿ, ಕುಂಕುಮ ಇಟ್ಕೊಡೋದೇ ಬೇಡ, ಅದೇ ಮಾತ್ರ ಆಗಿಬಿಟ್ಟಿದೆ. ಕುಕ್ಕರ್ ಓಪನ್ ಮಾಡೋಣ. ಘಮ್ ಅಂತಿದೆ ಪಲಾವು. ಸೊ ಪ್ಲೇಟಿಗೆ ಹಾಕ್ಕೊಂಡು ಪಲಾವ್ನ ಮೊಸರು ಬಜ್ಜಿ ಜೊತೆ ತಿಂದಿದ್ದು. ನಮ್ಮದು ಊಟ ಆಯಿತು. ಪಲಾವ್ ಸಖತ್ತಾಗಿತ್ತು ಅಂತ ನಾನು ಹೇಳಿದ್ದಲ್ಲ, ನಮ್ಮ ಹಸ್ಬೆಂಡು ಮತ್ತು ಮಾವ ಅವರು ಹೇಳಿದ್ದಾರೆ ಚೆನ್ನಾಗಿತ್ತು ಅಂತ. ಸೊ ನನಗೂ ತಿನ್ಬೋದು ಅಂತ ಅನ್ನಿಸ್ತು. ಓಕೆ, ಇಟ್ಸ್ ಗುಡ್. ಸೊ ಯಾರಾದರೂ ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ, ಮರಿದೇನೆ. ಸೊ ಪತಿದೇವರೇ ಹೇಳಿ, ನಾನು ಮಾಡಿದ ಪಲಾವ್ ಹೆಂಗಿತ್ತು? ಭಾಳ ಚೆನ್ನಾಗಿತ್ತು. ಒಳ್ಳೆ ತರಕಾರಿ ಎಲ್ಲ ಹಾಕಿತ್ತು, ಸೂಪರ್ ಆಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಉಪ್ಪು ಹುಳಿ ಖಾರ ಬೇಕೇನೆ ಅಂತ ನೋಡಿದೆ, ಬಟ್ ಎಲ್ಲ ಚೆನ್ನಾಗಿತ್ತಪ್ಪ ಇವತ್ತು. ಸೂಪರ್. 50 ಪೈಸೆ ಆ್ಯಕ್ಟಿಂಗ್ ಮಾಡಿದ್ರೆ 500 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ನೋಡಿ. ನೋಡಿದ್ದಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೇ, ಮತ್ತಿನ್ನೇನೂ ಇಲ್ಲ. ಪಲಾವು ಮಾಡಿಕೊಂಡು ತಿಂದಿದ್ದು ಅಷ್ಟೇ. ತಿನ್ನುವಾಗ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕೋ ತಿನ್ನೋದೆಲ್ಲ ವೀಡಿಯೋ ಮಾಡ್ಬೇಕಂತ ನಂಗೆ ಅನಿಸಿಲ್ಲ. ಸೊ ಮಾಡಿಲ್ಲ ಅಷ್ಟೇ. ಸೊ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಸೊ ರೆಸಿಪಿ ಬೇಕಿದ್ದರೆ ಯಾರಾದರೂ ಕಮೆಂಟ್ ಮಾಡ್ಬೋದು, ರೆಸಿಪಿ ಕಳಿಸ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.